ಇದ್ದೀನಿ. ಕೆಆರ್ಎಸ್ ಪಕ್ಷದ ಬೆಂಗಳೂರು ಪೂರ್ವ ಜಿಲ್ಲೆಯ ಸರ್ವಜ್ಞ ನಗರದ ಇನ್ಚಾರ್ಜ್ ಆಗಿದ್ದೀನಿ. ಇವತ್ತು ನಾವು ಸರ್ವಜ್ಞ ನಗರದ ಅಧ್ಯಕ್ಷರಾಗಿದ್ದಂಥ ಗಣೇಶ್ ಸರ್ ಅವರ ನೇತೃತ್ವದಲ್ಲಿ ಮೆಂಬರ್ಶಿಪ್ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೀವಿ. ಮತ್ತೆ ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅಂದರೆ ಈ ನೇತೃತ್ವದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಆನಂದಣ್ಣ ಅವರಿದ್ದಾರೆ, ಮತ್ತೆ ಕಾರ್ಯಾಧ್ಯಕ್ಷಿಯಾಗಿದ್ದಂಥ ಕೃಷ್ಣ ಅವರಿದ್ದಾರೆ, ಮತ್ತೆ ಕಾರ್ಯಾಧ್ಯಕ್ಷಿಯಾಗಿದ್ದಂಥ ಸಾಜಿದ್ ಅವರಿದ್ದಾರೆ, ಮತ್ತೆ ನಮ್ಮ ಇನ್ನೊಬ್ಬರು ಕಾರ್ಯಾಧ್ಯಕ್ಷಿ ಆಗಿದ್ದಂಥ ಜಾನಿಕಾ ಅವರಿದ್ದಾರೆ ಮೇಡಮ್, ಮತ್ತೆ ಇನ್ನೊಬ್ಬರು ಕಾರ್ಯಾಧ್ಯಕ್ಷಿ ಆಗಿದ್ದಂಥ ಮುನಿಯಪ್ಪ ಅವರಿದ್ದಾರೆ, ಇನ್ನೊಬ್ಬರು ಕಾರ್ಯಾಧ್ಯಕ್ಷಿ ಆಗಿದ್ದಂಥ ನಮ್ಮ ಅಡ್ವಿನ್ ಸರ್ ಅವರಿದ್ದಾರೆ, ಇನ್ನೊಬ್ಬರು ನಮ್ಮ ಕೆಆರ್ಎಸ್ ಪಕ್ಷದ ಒಬ್ಬ ಮೆಂಬರ್ಶಿಪ್ ಆಗಿದ್ದಂಥ ಪ್ರಕಾಶ್ ಸರ್ ಅವರಿದ್ದಾರೆ. ನಾವು ಎಲ್ಲರಿಗೂ ಸ್ವಾಗತ ಜಮೇನಿ ಸರ್ ಅವರಿದ್ದಾರೆ, ಎಲ್ಲರಿಗೂ ಸ್ವಾಗತ ಅಂತ ಬಂದಿರೋದಕ್ಕೆ ಧನ್ಯವಾದ ತಿಳಿಸ್ತೀವಿ. ಆಸಿಫ್ ಅವರು ಇದ್ದಾರೆ. ಆಸಿಫ್ ಇವತ್ತು ನಮ್ಮ ಪಕ್ಷಕ್ಕೆ ಮೆಂಬರ್ಶಿಪ್ ಹಾಕೋರು ಬಂದಿದ್ದಾರೆ. ಹೊಸದಾಗಿ ಯುವಕರು ನಾವು ಅವರೆಲ್ಲರಿಗೂ ಏನ್ ಹೇಳ್ತೀವಿ ಅಂದ್ರೆ ಯುವಕರಿಗೆ ಮತ್ತೆ ಯಂಗ್ಸ್ಗೆ ನೀವೇ ಬಂದು ನಮ್ಮ ಕೆಆರ್ಎಸ್ ಪಕ್ಷನ ನೋಡ್ಬೇಕು, ಕೆಆರ್ಎಸ್ ಪಕ್ಷನ ಆಯ್ಕೆ ಮಾಡ್ಕೋಬೇಕು. ಕೆಆರ್ಎಸ್ ಪಕ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಕೆಲಸ ಮಾಡ್ತಾ ಇದೆ, ಯಾವ್ಗೆ ಮಾಡ್ತಾ ಇದೆ ನೋಡಿ. ಸ್ವಂತ ದುಡ್ಡು ಸ್ವಂತ ಹಣ ನಾವು ಹಾಕೊಂಡು ನಮ್ಮ ಇದರಲ್ಲಿ ಒಂದು ಕೆಆರ್ಎಸ್ ಪಕ್ಷನ ಪ್ರಾದೇಶಿಕ ಪಕ್ಷ ಈ ರಾಜ್ಯದ ಸೈನಿಕರು ನಾವು ಈ ರಾಜ್ಯದ ನಾವೇ ಕಟ್ಕೋಬೇಕು. ಈ ಪ್ರಾದೇಶಿಕ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆಗಿರೋದಕ್ಕೆ ಈ ಪಕ್ಷಗಳೆಲ್ಲ ಪ್ರಾಮಾಣಿಕದಲ್ಲ, ಭ್ರಷ್ಟಾಚಾರ. ಯಾವುದೊಂದು ಏನನ್ನ ಮಾಡಕ್ ಹೋಗಿದ್ರೆ ಭ್ರಷ್ಟಾಚಾರ. ನಾವೇ ಈ ರಾಜ್ಯ ಕಟ್ಬೇಕಂದ್ರೆ ನಾವೇ ಮುಂದೆ ಬರಬೇಕು, ನಾವೇ ಮುಂದೆ ಬಂದು ಈ ಪಕ್ಷನ ಕಟ್ಟಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಬನ್ನಿ, ನಾವು ಒಬ್ಬೊಬ್ರು ಸೈನಿಕರು ಪಕ್ಷ ಕಟ್ಟೋಣ. ಯುವಕರು ಆಗಿ ಹೆಂಗಸರಾಗಿ ಎಲ್ಲರೂ, ಮಹಿಳೆಯರಾಗ್ಲಿ ಎಲ್ಲರಾಗ್ಲಿ, ಜಾತಿ ಭೇದ ಭಾವ ಏನೂ ಇಲ್ಲ ಇದರಲ್ಲಿ. ಈ ಪಕ್ಷನಲ್ಲಿ ನಾವೇ ಮುಂದೆ ಕಟ್ಕೊಂಡು ಹೋಗೋಣ ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ. ನಾವು ಏನ್ ಹೇಳ್ತೀನಿ ಅಂದ್ರೆ ಪ್ರಾದೇಶಿಕ ಪಕ್ಷ ಒಂದು ಕೆಆರ್ಎಸ್ ಪಕ್ಷ ನಾವು ಎಲ್ಲರೂ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ನಿಮ್ಮ ಹತ್ರ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಲಂಚ ಕೊಡೋದ ಭ್ರಷ್ಟಾಚಾರ ನಿಲ್ಲಿಸಲೇಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಈಗ ತಮಿಳುನಾಡು ಎಲೆಕ್ಷನ್ ಆಗಿ ಟಿವಿಕೆ ಹೆಂಗ್ ಬಂದಿದೆ ಆ ತರ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯಕ್ಕೆ ಬರಬೇಕು ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ. ಈ ಕ್ಷೇತ್ರದ ಈ ತಾಲೂಕದ ಅಧ್ಯಕ್ಷರಾಗಿದ್ದಂಥ ಗಣೇಶ್ ಸರ್ ಅವರಿಗೆ ನಾನು ಮಾತಾಡಬೇಕು ಅಂತ ಒಂದು ವಿನಂತಿ ಮಾಡ್ತೀನಿ. ಸರ್ ನಮಸ್ಕಾರ ಸರ್, ಸಾರ್ವಜನಿಕರೇ ನಿಮಗೆ ನಮಸ್ಕಾರ ಸರ್. ನಮ್ಮ ಪೂರ್ವ ಜಿಲ್ಲೆಯ ಉಸ್ತುವಾರಿ ಹರಿಗೋಸ್ವಾಮಿ ಇದ್ದಾರೆ, ಮಾತಾಡಿ ಸರ್. ಬನ್ನಿ ಸರ್. ಯಾಕೆ ಹಂಗೆ ನಿಂತಿರ್ತೀರ? ಇಲ್ಲಿ ನಮಸ್ಕಾರ ಸಾರ್ವಜನಿಕರೇ. ಸೊ ಇವತ್ತು ಒಂದು ಅಧ್ಯಯನ ಮಾಡಿದ್ದೀವಿ, ಮೆಂಬರ್ಶಿಪ್ ಮಾಡಿದ್ದೀವಿ. ನಿಮ್ಗೆ ಯಾರಾದರೂ ಮೆಂಬರ್ಶಿಪ್ ಆಗಬೇಕಂದ್ರೆ ನಮ್ಮ ಕೆಆರ್ಎಸ್ ಪಾರ್ಟಿಯನ್ನು ಭೇಟಿ ಮಾಡಿ ಮೆಂಬರ್ಶಿಪ್ ಆಗ್ಬೋದು. ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋರು. ನ್ಯಾಯ ಸಿಗಬೇಕು, ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಈ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಈ ಸರ್ವಂದ ಕ್ಷೇತ್ರದಲ್ಲಿ ಯಾರಾದರೂ ಲಂಚ ಏನಾದರೂ ಕೇಳಿದ್ರೆ ನಮ್ಮನ್ನು ಭೇಟಿ ಮಾಡ್ಬೋದು, ನಮ್ಮನ್ನು ಸಂಪರ್ಕಿಸಬಹುದು. ನಿಮಗೆ ನಾವು ಸಹಾಯ ಮಾಡೋಕ್ಕೆ ರೆಡಿ ಇದ್ದೀವಿ. 24 ಗಂಟೆವರೆಗೆ ನಾವು ರೆಡಿ ಇದ್ದೀವಿ. ನಮ್ಮ ಹರಿವು ಸರ್ ಬಂದಿದ್ದಾರೆ, ಉಸ್ತುವಾರಿಯಾಗಿದ್ದಾರೆ ನಮ್ಮ ಪೂರ್ವ ಜಿಲ್ಲೆಗೆ. ನಮ್ಮ ಸರ್ ಮಾತಾಡ್ತಾರೆ, ಒಂದೆರಡು ಮಾತಾಡ್ತಾರೆ. ಪೂರ್ವ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಭ್ರಷ್ಟರೇ ರಾಜಕಾರಣ ಬಿಟ್ಟು ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಅಂಬೇಡ್ಕರ್ ಸಮಾನತೆ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡ್ತಾನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕೆಆರ್ಎಸ್.
ಶ್ರೀ ರವಿಕೃಷ್ಣ ರೆಡ್ಡಿ ಅವರಿಗೆ, ಶ್ರೀ ಸಿ.ಎನ್. ದೀಪಕ್ ಅವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ. ಬಂಧುಗಳೇ ನಮಸ್ಕಾರ. ನಾನು ಬೈರತಿ ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ. ಇಂದು ನಾವು ಬೆಂಗಳೂರು ನಗರದ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಸದಸ್ಯತ್ವ ಅಭಿಯಾನ ಮಾಡೋದಕ್ಕೆ ಬಂದಿದ್ದೇವೆ. ನಮ್ಮ ಜೊತೆಗೆ ನಮ್ಮ ಸರ್ವಜ್ಞ ನಗರದ ಅಧ್ಯಕ್ಷರಾಗಿರುವಂತಹ ಶ್ರೀ ಗಣೇಶರವರಿದ್ದಾರೆ. ನಮ್ಮ ಸರ್ವಜ್ಞ ನಗರದ ಉಸ್ತುವಾರಿಗಳಾಗಿರುವಂತಹ ಶ್ರೀ ಮೊಹಮ್ಮದ್ ಆಶ್ರಮ್ ಇದ್ದಾರೆ. ನಮ್ಮ ಸರ್ವಜ್ಞ ನಗರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಆನಂದ್ ಕುಮಾರ್ ಇದ್ದಾರೆ. ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಎಡ್ವಿನ್ ಅವರು, ಮುನಿಯಪ್ಪ ಅವರು, ತ್ಯಾಗರಾಜ್ ಅವರು, ಕೃಷ್ಣ, ಸಾಜಿದ್, ಆಸಿಫ್ ಮತ್ತು ಮೇಡಮ್ ಜಾನಕಿ. ಹಾಗೆ ಆ ಕಡೆ ನಮ್ಮ ಪುಲಕೇಶಿ ನಗರದ ನಾನ್ ಪ್ರಕಾಶ್ ಇದ್ದಾರೆ ಮತ್ತು ಕೇರ್ಪುರದ ಜಮೀನಿ ಕಾಂತ್ ಅವರು ಇದ್ದಾರೆ. ಸೊ ಎಲ್ಲರಿಗೂ ಈ ಅಭಿಯಾನಕ್ಕೆ ಸ್ವಾಗತ ಕೋರುತ್ತಾ, ಬಂಧುಗಳೇ, ಬೆಳಗ್ಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಮಳವಳ್ಳಿಗೆ ಹೋಗಿದ್ರು. ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೇನ್ ಪೇಜ್ ನ ಅಬ್ಸರ್ವ್ ಮಾಡಿದ್ರೆ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ತದೆ ಕರ್ನಾಟಕ ರಾಜ್ಯ ಯಾವ ಕಡೆ ಚಲಿಸ್ತದೆ, ಯಾವ ಕಡೆ ಹೋಗ್ತಾ ಇದೆ ಅಂತ. ಇಡೀ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರ ರಾಜ್ಯವಾಗಿದೆ. ನೀವು ಕಚೇರಿಗೆ ಹೋಗ್ಲಿ, ರಸ್ತೆಗೆ ಬರಲಿ ಅಥವಾ ಎಲ್ಲಿಗೆ ಹೋಗಿ ಲಂಚವಿಲ್ಲದೆ ಯಾವುದು ಕೆಲಸ ಆಗ್ತಾ ಇಲ್ಲ. ಯಾವ್ದಾದ್ರು ಕಚೇರಿಗೆ ಹೋಗ್ಬಿಟ್ಟು ನೀವು ಲಂಚ ತೆಗೆದುಕೊಳ್ಬೇಡಿ, ನಿಮ್ಮ ಕೆಲಸ ಮಾಡಿ, ನಿಮ್ಮ ID ಕಾರ್ಡ್ ಹಾಕೊಳ್ಳಿ ಅಂತ ಹೇಳಿದ್ರೆ ಹಾಕೊಳ್ಳಿ ಅಂತ ಹೇಳಿದ್ರೆ ನೀವ್ ಯಾರು ಕೇಳೋದಕ್ಕೆ? ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವ್ ಯಾರು ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಮೊನ್ನೆ ದಿನ ನಮ್ಮ ಮಳವಳ್ಳಿಯ ಕಚೇರಿಯನ್ನ ಮುಚ್ಚಿದ್ರು. ಇದು ಕೇವಲ ಮಳವಳ್ಳಿಯ ಮಾತ್ರಲ್ಲ, ಇಡೀ ಬೆಂಗಳೂರಿನಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇದೆ. ನೀವು ಬೆಂಗಳೂರಿನಲ್ಲಿ ಯಾವುದೇ GBA ಕಚೇರಿಗೆ ಹೋಗಿ ಲಂಚವಿಲ್ಲದೆ ಯಾವುದೇ ಕೆಲಸ ಆಗ್ತಲ್ಲ. ಅದು ರಿಜಿಸ್ಟರ್ ಆಫೀಸ್ ಆಗಲಿ ಅಥವಾ BBMP ನಮ್ಮ GBA ವಾರ್ಡ್ ಆಫೀಸ್ಗಳಾಗಲಿ ಲಂಚವಾದ ಕೆಲಸ ಆಗ್ತಾ ಇಲ್ಲ. ನೀವು ದಾರಿಗೆ ಬಂದ್ರೆ, ರಸ್ತೆಗೆ ಬಂದ್ರೆ ರಸ್ತೆಯಲ್ಲಿರುವಂತ ರಸ್ತೆ ಸರಿ ಇಲ್ಲ. ರಸ್ತೆಗಳು ಗುಂಡಿಗಳು ಬೆಂಗಳೂರಿನಲ್ಲಿ ಪ್ರತಿ ಒಂದು 10 ಮೀಟರ್ಗೆ 200 ಮೀಟರ್ಗೆ ಗುಂಡಿಗಳು ಸಿಗ್ತವೆ. ಸುಮಾರು ಪಾದಚಾರಿಗಳೇ ಈಗ ನಮ್ಮ ಬೆಂಗಳೂರಿನ ಮಂತ್ರಿಗಳಾಗಿರುವಂತಹ ಕೃಷ್ಣ ಬೈರೇಗೌಡರು ಹೇಳಿದ ಪ್ರಕಾರವಾಗಿ ಕಳೆದ 1 ವರ್ಷದಲ್ಲಿ 300 ಜನ ಸುಟ್ಟೋಗಿದ್ದಾರೆ. ಸರಿಯಾದ ಪಾದಚಾರಿ ರಸ್ತೆಗಳಿಲ್ಲ, ಸರಿಯಾದ ಕಸ ವಿಂಗಡಣೆ ಮಾಡೋದಿಲ್ಲ, ಕಸ ವಿಲೇವರಿ ಮಾಡೋದಿಲ್ಲ. ಯಾವ್ದಾದ್ರು ಹೇಳೋದು ಕಸ ವಿಲೇವರಿ ಕೂಡ ಸರಿಯಾಗಿ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಅಂತ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನ ಆದಾಯ ವರ್ಷಕ್ಕೆ ಸುಮಾರು 60,000 ಕೋಟಿ ಖರ್ಚು ಮಾಡೋದು ಇಷ್ಟಪ್ಪ. ಸೊ ಹೀಗೆ ಹಲವಾರು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಹಲವಾರು ಸಮಸ್ಯೆಗಳಿದೆ. ಸರ್ವಜ್ಞ ನಗರದಲ್ಲಿ 15 ವರ್ಷದಿಂದ ಸರ್ವಜ್ಞ ನಗರದಲ್ಲಿ ಒಬ್ಬ ಮಿನಿಸ್ಟ್ರು ಜಾರ್ಜ್ ಅವರು ಹೇಳಕ್ ಹೋದ ಜಾರ್ಜ್ ಅವರು ಕೆ ಜಾರ್ಜು ಕಳೆದ 15 ವರ್ಷದಿಂದ ಕೇವಲ ಶ್ರೀಮಂತರಿಗೆ ಮಾತ್ರ ಅವ್ರ ಪರವಾಗಿದ್ದಾರೆ. ಶ್ರೀಮಂತರ ಪರವಾಗಿ ಮಾತ್ರ ಇದ್ದಾರೆ, ಬಡವರ ಪರವಾಗಿಲ್ಲ. ಶ್ರೀಮಂತರು ಎಲ್ಲಿ ವಾಸ ಮಾಡ್ತಾರೋ, ಎಲ್ಲಿ ಜೀವನ ಮಾಡ್ತಾರೋ ಅವರ ಏರಿಯಾಗಳನ್ನು ಮಾತ್ರ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ರಸ್ತೆಗಳು ಕೊಡ್ತಾರೆ, ಒಳ್ಳೆಯ ವ್ಯವಸ್ಥೆಯನ್ನು ಕೊಡ್ತಾರೆ. ಆದರೆ ಬಡವರು, ಮಧ್ಯಮ ವರ್ಗದವರು ಕೆಲಸ ಮಾಡುವಂತಹ ಜಾಗದಲ್ಲಿ ಓಡಾಡುವಂತಹ ಜಾಗವನ್ನ ಈಗಲೂ ಕೂಡ 15 ವರ್ಷದ ಹಿಂದೆ ಹೇಗಿತ್ತು ಹಾಗೆಯೇ ಇದೆ. ಸರ್ವಜ್ಞ ನಗರದಲ್ಲೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಯಾವ ರೀತಿ ಕಾಣ್ತೀವೋ ಹಣ, ಲಂಚ, ಭ್ರಷ್ಟಾಚಾರ ಇವೆಲ್ಲವೂ ತಾಂಡವಾಡ್ತದೆ. ಹೌದಲ್ವಾ ಗಣೇಶ್ ಅವರೇ? ಅಲ್ವಾ? ಇಲ್ಲಿ ಕೂಡ ಯಾವುದೇ ಒಂದು ಪರಿಸ್ಥಿತಿ ಬದಲಾವಣೆ ಇಲ್ಲ. ಇವರು ಕೇವಲ ಅದೇ ಶಾಸಕರಾಗಬೇಕು, ಮಂತ್ರಿಗಳಾಗಬೇಕು, ಅಷ್ಟು ಬಿಟ್ರೆ ಬೇರೆ ಯಾವುದೋ ಇದು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಬಂಧುಗಳೇ, ಪರಿವರ್ತನೆ ಆಗ್ಬೇಕು. ಬದಲಾವಣೆಯೇ ಒಂದು ಕಾಲದ ನಿಯಮ. ಬದಲಾವಣೆ ಆದ್ರೆ ಮಾತ್ರ ಇವ್ರನ್ನೆಲ್ಲ ಯಾರು JCP ಪಕ್ಷಗಳು, JDS, ಕಾಂಗ್ರೆಸ್, BJP ಪಕ್ಷದ ನಾಯಕರುಗಳು ಯಾರು MLAಗಳು, ಮಿನಿಸ್ಟರ್ಗಳಾಗಿದ್ದಾರೋ ಇವ್ರನ್ನೆಲ್ಲ ಮನೆಗೆ ಕಳಿಸ್ತಾ ಹೋದ್ರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಪೊಲೀಸರು ಎಲ್ಲ MLAಗಳ, ಮಿನಿಸ್ಟರ್ಗಳ ಕಾವಲು ನಾಯಿಗಳಾಗಿದ್ದಾರೆ. ಎಲ್ಲ ಏನ್ ನಮ್ಮ ಇವಾಗ ಬೆಳಗ್ಗೆ ಯಾರೋ ಒಬ್ರು ರೇನ್ ಮಾಡ್ತಾ ಇದ್ರು ಈ ಕಡೆ ವೈಟ್ ಫೀಲ್ಡ್
ರಸ್ತೆಯಲ್ಲಿ ಯಾರೋ ಒಬ್ಬ ಮಿನಿಸ್ಟರ್ ಬರ್ತಾರೆ ಅಂದ್ಬಿಟ್ಟು ಸುಮಾರು 3 ಕಿಲೋಮೀಟರ್ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಅವ್ರು ಆ ಕಡೆಯಿಂದ ಈ ಕಡೆ ಹೋಗಕ್ಕಾಗೋದಿಲ್ಲ. ಯಾರು ಸ್ವಾಮಿ ನೀವೆಲ್ಲ ಯಾರಿಂದ ಸಂಬಳ ತಗೊಂತೀರಾ? ಇವತ್ತು ನಾವು ಯಾರು ಗಲಾಟೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಬಂದು ನಮ್ಮ KRS ಪಕ್ಷದವ್ರನ್ನ ಹೊಡೆಯಕ್ ಬರ್ತೀರಾ? ಯಾರು ಸಂಬಳ ಯಾರು? ಕೇವಲ JCP ಪಕ್ಷದ ನಾಯಕರುಗಳು ಮಾತ್ರ ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರಾ? ಯೋಚನೆ ಮಾಡಿ. ನಮ್ಮ ಸಂಬಳದಿಂದ ನೀವು ಬದುಕ್ತಾ ಇದ್ದೀರಾ. ಸಂವಿಧಾನದ ಪ್ರಕಾರ ನಡ್ಕೊಳ್ಳಿ. ನಾವು ಹೇಳಿದ ಪ್ರಕಾರವಾಗಿ ಅಲ್ಲ, ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡಿ. ಅಷ್ಟು ಸಾಕು. ಬಂಧುಗಳೇ, ಇವತ್ತು ನಾವು ಇಲ್ಲಿ ಕಮ್ಮನಹಳ್ಳಿ ಮೇನ್ ರೋಡ್ ಅಲ್ಲಿ ಇದ್ದೀವಿ. ಸರ್ವಜ್ಞ ಕ್ಷೇತ್ರದ ಕಮ್ಮನಹಳ್ಳಿ ವಾರ್ಡ್ ನ ಕಮ್ಮನಹಳ್ಳಿ ಮೇನ್ ರೋಡ್ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ಹಲವಾರು ಜನರನ್ನ ಭೇಟಿ ಮಾಡಿ ನಮ್ಮ ಪಕ್ಷದ ಬಗ್ಗೆ ಹೇಳೋದಕ್ಕೆ ಮತ್ತು ಪ್ರಚಾರ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಹಾಗಾಗಿ ನೀವು ಯಾರೆಲ್ಲ ನೋಡ್ತೀರಾ ಇದನ್ನ ಹಂಚ್ಕೊಳ್ಳಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮುಖ್ಯವಾಗಿ ದೇಣಿಗೆ ಬೇಕು. ಇದು ಯಾರೊಬ್ಬರ ಸತ್ತಲ್ಲ, ಪಕ್ಷ ಯಾರೊಬ್ಬರ ಸತ್ತಲ್ಲ, ಯಾರೊಬ್ಬರ ಜವಾಬ್ದಾರಿಯಿಂದ ಇದು ನಡೀತಾ ಇಲ್ಲ. ಅದು ನಿಮ್ಮಂತವರು ಬಡವರು ಶ್ರೀಮಂತರು ಕೊಡುವಂತಹ ದೇಣಿಗೆಯಿಂದಲೇ ನಡೀತಾ ಇದೆ. ಇದು ಯಾರೊಬ್ಬರು ಮಾಲೀಕತ್ವ ಇಲ್ಲ. ಎಲ್ಲ ಪ್ರತಿಯೊಬ್ಬರನ್ನು ಕೂಡ ಪ್ರಜೆಗಳೇ ಮಾಲೀಕರು ಇದಕ್ಕೆ. ಸೊ ಹಾಗಾಗಿ ನಾನು ಎಲ್ಲರ ಪರವಾಗಿ ಇಲ್ಲಿರುವಂತಹ ಎಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸರ್ವಜ್ಞ ಕ್ಷೇತ್ರದ ಕಾರ್ಯಕರ್ತರಿಂದ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಕೈಲಾದಷ್ಟು ದೇಣಿಗೆಯನ್ನ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಶುಭ ಆಗಲಿ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಭ್ರಷ್ಟರೇ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಅಂಬೇಡ್ಕರ್ ಸಮಾನತೆಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಶ್ರೀ ರವಿಕೃಷ್ಣ ರೆಡ್ಡಿ ಅವರಿಗೆ, ಶ್ರೀ CN ದೀಪಕ್ರವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ. ನಮಸ್ಕಾರ. ಎಲ್ಲ ಆಗಿದೆ. ಊರಾಜನ